ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ. ಇದಕ್ಕೆ ಮುಂಚೆ ನಾನು ಆಟ, ಅಲೆ, ಅಜರಾಮರ, ಮತ್ತೆ ನಾನೊಬ್ನೇ ಒಳ್ಳೆಯವನು, ಮತ್ತೆ ಗಂಡೋಲಿ, ಮತ್ತೆ ಈಗ ಉಂಡೆ ನಾಮ ಅಂತ ಒಂದು ಸಿನಿಮಾ ಅಸಿಸ್ಟೆಂಟ್ ಅಸೋಸಿಯೇಟರ್ ಆಗಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಜೊತೆಗೆ ಸಿನಿಮಾದಲ್ಲಿ ಒಂದು 2 ಲವ್ ಸ್ಟೋರಿ ಹೋಗುತ್ತೆ ಸರ್. ಒಂದು ಈಗಿನ ಕಾಲಘಟ್ಟದಲ್ಲಿರುವಂತ ಮೊಬೈಲ್ಗಿಂತ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕೀಪ್ಯಾಡ್ ಮೊಬೈಲ್ ಇತ್ತು. ಸೊ ಆಗ ಒಂದು ಹುಡುಗ ಹುಡುಗಿ ಹೇಗೆ ಫೋನಲ್ಲಿ ಕಾನ್ವರ್ಸೇಷನ್ ನಡೀತಾ ಇತ್ತು, ಸೊ ಅವರಿಬ್ರು ಹೇಗೆ ಲವ್ ಡೆವಲಪ್ ಆಗ್ತಾ ಇತ್ತು, ಮತ್ತೆ ಅವ್ರನ್ನ ಹೇಗೆ ಕಂಡುಹಿಡಿತಾರೆ, ಹೇಗೆ ಮೀಟ್ ಆಗ್ತಾರೆ ಅನ್ನೋದು ಒಂದು ಫ್ಲಾಶ್ ಬ್ಯಾಕ್ ತರ ಒಂದು ಕತೆ ಹೋಗುತ್ತೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಬಂದು ಒಂದು ಮನಿ ಮಾಡಿರುವಂತ ಹುಡುಗಿ ಒಂದು ಇನ್ನೋಸೆಂಟ್ ಹುಡುಗನ ಪ್ರೀತಿ ಮಾಡಿದ್ರೆ ಸೊ ಅವರಿಬ್ಬರು ಮಧ್ಯೆ ಏನಿರುತ್ತೆ, ಹೇಗೆ ನಡೆಯುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ 2 ಲವ್ ಟ್ರ್ಯಾಕು ಜೊತೆಯಲ್ಲಿ ಹೋಗುತ್ತೆ. ಸೊ 5 ಸಾಂಗ್ ಇದೆ. 2 ಕಲ್ಯಾಣ್ ಸರ್ ಬರ್ದಿದ್ದಾರೆ, 2 ಮನ್ವರ್ಷಿ ಬರ್ದಿದ್ದಾರೆ, 1 ಸಾಂಗ್ ನಾನು ಬರ್ದಿದ್ದೀನಿ. ಸೊ ಮ್ಯೂಸಿಕ್ ಬಂದು ವಿನು ಮನಸ್ಸು ಅಂತ, ಸತೀಶ್ ಎಡಿಟ್ರು ಸತೀಶ್ ಚಂದ್ರಯ್ಯ ಅಂತ. ಸೊ ಕ್ಯಾಮ್ರಾಮನ್ ಇದಕ್ಕೆ ಶಂಕರ್, ಮತ್ತೆ ಇನ್ನೊಬ್ರು ಆನಂದ್ ಇಳೆಯರಾಜ ಅಂತ. ಸೊ ಲೊಕೇಶನ್ಸ್ ಬಂದು ನಾವು ಸಾಂಗ್ ಎಲ್ಲ ಕಳಸ, ಸಕಲೇಶ್ಪುರ ಮತ್ತೆ ಕುಂದಾಪುರ ಒಂದು ಸಾಂಗ್ ಶೂಟ್ ಮಾಡಿದೀವಿ. ಟಾಕಿ ಪೋಷನ್ ಎಲ್ಲ ಬೆಂಗಳೂರು, ಕನಕಪುರ ಸರೌಂಡಿಂಗ್ ಹತ್ರ ಶೂಟ್ ಮಾಡಿದ್ವಿ. ಸೊ ಇದರಲ್ಲಿ ನಮಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದು ಶಂಕರ್ ಸರ್, ಮತ್ತೆ ಸುಧಾ ಮೇಡಮ್, ಸಂತೋಷ್, ಮತ್ತೆ ಮಂಜು, ಇನ್ನ ತುಂಬಾ ಜನ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ಸೊ ಲೀಡ್ ಕ್ಯಾರೆಕ್ಟರ್ ಆಗಿ ವೆಂಕಟೇಶ್ ಹೆಗಡೆ, ಮತ್ತೆ ಸುನಿಲ್ ಕಾಂಚನ್ ಅಂತ, ಮತ್ತೆ ರಶ್ಮಿ ಗೌಡ ಅಂತ ಮಾಡಿದ್ದಾರೆ. ಮತ್ತೆ ಒಬ್ರು ಪೂಜಾ ಅಂತ ಒಬ್ರಿದ್ದಾರೆ. ಸೊ ಅವರು ಬಂದಿಲ್ಲ ಕಾರಣದಿಂದ, ನನಗೆ ಹುಷಾರಿಲ್ಲ ಅಂತ. ಸೊ ಒಂದು ಪೇರು ಬಂದು ವೆಂಕಟೇಶ್ ಮತ್ತೆ ರಶ್ಮಿ ಗೌಡ ಒಂದು ಕ್ಯಾರೆಕ್ಟರ್ ಹೋದ್ರೆ, ಇನ್ನೊಂದು ಸುನಿಲ್ ಕಾಂಚನ್ ಮತ್ತೆ ಪೂಜಾ ಅಂತ ಒಂದು ಎಪಿಸೋಡ್ ಹೋಗುತ್ತೆ ಸರ್. ಆಕ್ಚುಲಿ ಇದು ಒಂದು ನನ್ನ ಫ್ರೆಂಡ್ ಜೀವನದಲ್ಲಿ ನಡೆದಂತ ಒಂದು ಲವ್ ಸ್ಟೋರಿ ಸರ್. ಸೊ ಏನಾಗುತ್ತೆ, ಒಂದು ಹುಡುಗಾಟಕ್ಕೋಸ್ಕರ ಒಂದು ಅನ್ನೋನ್ ನಂಬರ್ ಫೋನ್ ಮಾಡಿ, ಸೊ ಅವರಿಬ್ಬರು ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ಸರ್. ಅದು ಸ್ವಲ್ಪ ದಿನ ಟ್ರಾವೆಲ್ ಆಗುತ್ತೆ. ಸೊ ನಾಗ ಅವರು ಮೀಟ್ ಮಾಡ್ಬೇಕು ಅಂತ ಹೋದಾಗ ಕೆಲವೊಂದು ಇನ್ಸಿಡೆಂಟ್ ಆಗುತ್ತೆ ಸರ್. ಮೀಟ್ ಆಗಲ್ಲ ಫಸ್ಟ್ ಅಲ್ಲಿ. ಸೊ ಕೊನೆಗೆ ಒಂದು ಮೀಟ್ ಆಗೋದಾಗ ಒಂದು ಇನ್ಸಿಡೆಂಟ್ ಆಗುತ್ತೆ ಸರ್. ಅದು ನಾವು ಕ್ಲೈಮ್ಯಾಕ್ಸ್ ಕ್ಯಾರಿ ಮಾಡಿದ್ದೀವಿ ಸರ್. ಸೊ 2009 ಸರ್ ಆ ಟೈಮಲ್ಲಿ ಮಾಡಿದ್ವಿ. ಸೊ ಆಗ ಬರೀ ನಮ್ಗೆ ಕೀಪ್ಯಾಡ್ ಮೊಬೈಲ್ ಇತ್ತು. ಸೊ ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡಕ್ ಆಗಿಲ್ಲ. ಸೊ ಈಗ ಅದೇ ಸ್ಮಾರ್ಟ್ ಫೋನ್, ಒಂದು ಫೋನ್ ನಂಬರ್ ಬಂದ ತಕ್ಷಣ ಅನ್ನೋನ್ ಪರ್ಸನ್ ಯಾರು ಫೋನ್ ಮಾಡಿದ್ದಾರೆ, ಸೊ ಅದ್ರಲ್ಲಿ ನಮ್ಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಆಗ ಎಷ್ಟು ಕಷ್ಟ ಪಡ್ತಾ ಇದ್ರು ಒಬ್ಬರು ಮೀಟ್ ಮಾಡಕ್ಕೆ ಅನ್ನೋದು ಇದ್ರಲ್ಲಿ ಒಂದು ತೋರಿಸಿದ್ವಿ. ಮಿಸ್ ಕಾಲ್ ಅನ್ನೋದಕ್ಕಿಂತ ರಿಸೀವ್ ಮಾಡ್ತಾರೆ ಸರ್, ಮಾತುಕತೆ ಆಗತ್ತೆ. ಸೊ ಫಸ್ಟ್ ಅಲ್ಲಿ ಇರಿಟೇಟ್ ಆಗುತ್ತೆ. ಸೊ ಆಮೇಲೆ ಹಂಗೆ ಫ್ರೆಂಡ್ಶಿಪ್ ಕ್ಯಾರಿ ಆಗುತ್ತೆ. ಸೊ ಕೊನೆಗೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಇದೆ ಸರ್. ಹಾ ಸರ್, ಗೊತ್ತು ಸರ್. ಏನಿಲ್ಲ ಸರ್, ಏನಿಲ್ಲ ಸರ್. ನಿಮ್ದೇ ಕಥೆನಾ ಫ್ರೆಂಡ್ ಕಥೆ? ಇಲ್ಲ ಸರ್, ನನ್ನ ಅರೇಂಜ್ ಮ್ಯಾರೇಜ್ ಸರ್. ಇಲ್ಲ ಸರ್, ನಂದ ಸರ್, ನಮ್ಮ ಫ್ರೆಂಡ್. ಹೌದು ಸರ್, ಇದು ಸಪರೇಟ್ ಟ್ರ್ಯಾಕ್ ಮತ್ತೆ ಒಂದು ಫ್ರೆಂಡ್ಶಿಪ್, ಒಂದು 4 ಜನ ಫ್ರೆಂಡ್ಸ್ ಅವ್ರ ತಲೆಗಳು ಈ ನಂಬರ್ ಇಟ್ಕೊಂಡು ಯಾವ್ದಾರ ಗೇಮ್ ಆಡ್ತಾರೆ. ಸೊ ಆ ತರ ಒಂದು ಫ್ರೆಂಡ್ಶಿಪ್ ಟ್ರ್ಯಾಕ್ ಹೋಗುತ್ತೆ ಸರ್. ಸರ್ ಸಿನಿಮಾ ಮುಗಿದೆ ಸರ್, ಸೆನ್ಸರ್ ಆಗಿದೆ. ಸೊ ರಿಲೀಸ್ ಪ್ಲಾನ್ ಹೇಳಿದೆ ಸರ್. ಇನ್ನು ಈ ಮಂತೆಲ್ಲ ದೊಡ್ಡ ಸಿನಿಮಾ ಇದಾವೆ. ಸೊ ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ ಸರ್. ಯುಎ ಸರ್ 3 ಫೈಟ್ ಇದೆ ಸರ್. ಆಮೇಲೆ ಒಂದು 2 ಡೈಲಾಗ್ ಇದೆ. ಸೊ ಮ್ಯೂಟ್ ಮಾಡಿದ್ವಿ, ಮ್ಯೂಟ್ ಮಾಡಿದ್ರು ಯುಎ ಕೊಡ್ತೀವಿ ಅಂದ್ರು. ಸರಿ ಆಯ್ತು. 3 ಮ್ಯೂಟು 1 ಕಟ್ ಕೊಟ್ಟಿದ್ದಾರೆ ಸರ್. ಹಾ ಸರ್. ಹಾ ಸರ್, ನಾನು ಫಸ್ಟ್ ಬೇಸಿಕ್ ಇಂದ ಬಂದೇನು ಸರ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಕೆಲಸ ಹುಡ್ಕೊಂಡು ಸ್ಟಾರ್ಟ್ ಮಾಡಿ, ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡಿ, ಕೊನೆಗೆ ನಂದು ತುಂಬಾ ಜರ್ನಿ ಆಯ್ತು ಸರ್. ಆಕ್ಚುಲಿ ನಾವು ಒಂದು 2-3 ಸಿನಿಮಾ ಪ್ರೊಡ್ಯೂಸರ್ ಕಮಿಟ್ ಆಗಿ ಆಮೇಲೆ ಅವರು ಕೈ ಕೊಟ್ಟಿದ್ದು ಉಂಟು. ಸೊ ಇದೆಲ್ಲ ಆದ್ಮೇಲೆ ನಾನು ಎಲ್ಲ ಫ್ರೆಂಡ್ಸ್ ಸರ್, ಕೆಲವು ಸಿನಿಮಾಗಳು ವರ್ಕ್ ಮಾಡೋ ಜೊತೆಲಿ. ಸೊ ಕೊನೆಗೆ ನಾವೇ ಒಂದು ಜೊತೆಲಿ ಮಾಡೋಣ ಅಂತ ಪ್ಲಾನ್ ಮಾಡಿ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ನಮ್ಗೆ ಸ್ವಲ್ಪ ಬಜೆಟ್ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ. ಸೊ ಒಂದು 5 ಜನ ಸರ್. ಇನ್ನೂ ಪ್ಲಾನ್ ನಡೀತಾ ಇದೆ ಸರ್. ಶಂಕರ್ ನಾರಾಯಣ್ ಸರ್ ಅವರು ಹೀರೋ ಅಣ್ಣನ ಪಾತ್ರವನ್ನ ನಿಭಾಯಿಸಿದ್ದೀರಾ. ಯಾವ ಹೀರೋ ಅಣ್ಣನ ಪಾತ್ರ? ನಿಂತಿದ್ದಾಯ್ತು, ಇನ್ನು ನಡೀಬೇಕು. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಪತ್ರಕರ್ತ ದೇವರಿಗೆ ಅನಂತ ನಮಸ್ಕಾರ. ಜೊತೆಯಾಗಿರು
ಮೇಡಮ್ ಅವ್ರು ಕೇಳ್ದಂಗೆ ಈಗ ಸ್ವಲ್ಪ ನಾನು ಹಿಂದಕ್ಕೆ ಹೋಗ್ಬೇಕು, ನಾನು ಯಾರಿಗೆ ಅಣ್ಣ ಆಗಿದ್ದೀನಿ ಇದರಲ್ಲಿ ಅಂತ. ಹಾಗಾಗಿ ಇಡೀ ಟೀಮ್ಗೆ ಒಬ್ಬ ಅಣ್ಣಾಗಿ ನಿಂತ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಖುಷಿ ಇದೆ. ಒಂದು ಅಭಿಮಾನಕ್ಕಿಂತ ದೊಡ್ಡ ದೇವ್ರು ಇನ್ನೊಬ್ರು ಇಲ್ಲ ಅಂತಾರೆ. ಹಾಗಾಗಿ ಸತೀಶ್ ಕುಮಾರ್ ಅವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ, ಜೊತೆಗೆ ಒಂದು 3 ಸಿನಿಮಾ, ನಾನೊಂದು 3 ಸಿನಿಮಾ ಆಕ್ಟ್ ಮಾಡೋದಿದ್ರಲ್ಲಿ ಇವರು ಕೋ ಡೈರೆಕ್ಟರ್ ಅಸೋಸಿಯೇಟ್ ಆಗಿದ್ರು. ಆಮೇಲೆ ಇದು ಅಣ್ಣ ಹಿಂಗೊಂದು ಪಾತ್ರ ಇದೆ ಮಾಡ್ತೀರಾ ಅಂದಾಗ, ನೀನ್ ಪಿಕ್ಚರ್ ಮಾಡ್ತಿದ್ಯಾ ಅಂದ್ರೆ ನಾನು ಯಾಕೆ ಬರಲ್ಲ ಅಂತೀನಿ ಅಂತ ಹೇಳ್ಬಿಟ್ಟು ಇವರು ಟೀಮ್ ನೋಡಿದೆ. ಪಾಪ ಹುಡುಗರು ಉತ್ಸಾಹದಲ್ಲಿ ಏನೋ ಮಾಡ್ತಿದ್ರು, ಖುಷಿ ಆಯ್ತು. ನನಗೆ ಸಿಕ್ಕ ಪಾತ್ರ ಕೂಡ ಖುಷಿ ಆಯ್ತು. ನಿಜ ಹೇಳ್ತೀನಿ, 5 ಜನ ಫ್ರೆಂಡ್ಸ್ ಮಾಡಿದ್ರು ಕೂಡ ನನಗೆ ಸಿಗಬೇಕಾದ ಸಂಭಾವನೆನ ಖಂಡಿತ ಕೊಟ್ಟಿದ್ದಾರೆ. ಸಂತೋಷವಾಗಿ ಹೇಳ್ತೀನಿ ಆಯ್ತಾ. ಸುಮ್ಮನೆ ಏನು ಕರೆದ್ಬಿಟ್ಟೇನು ಆಕ್ಟ್ ಮಾಡಿಸಿಲ್ಲ. ಹಾಗಾಗಿ ಒಳ್ಳೆ ಪ್ರಯತ್ನ. ಅಲ್ಗೂ ಕೇಳಿದೆ ಸ್ವಲ್ಪ ಇದಕ್ಕೆ ಬರೋ ಕೇಳಿದಾಗ ಅಟ್ಲೀಸ್ಟ್ ಖುಷಿಯಾಗಿದ್ದು ಒಂದು ಸರ್, ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳ್ಬೇಕು. ಖುಷಿ ಏನಂದ್ರೆ ರಿಲೀಸ್ ವರ್ಗೂ ಬಂದಿದೆ ಈ ಸಿನಿಮಾ ಅನ್ನೋದು. ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಮಾಡ್ತಾ ಇರ್ತೀವಿ, ನಾವು ಎಲ್ಲೋ ಮಾಡಿದೀವಿ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ತಿರುಗಿ ನೋಡಿದ್ರೆ ಆ ಸಿನಿಮಾ ಎಲ್ಲೋಗಿದ್ಯೋ, ಮಾಡಿದವ್ರು ಎಲ್ಲೋದ್ರು, ಯಾವಾಗ್ಲೂ ವರ್ಷಗಳಾದ್ಮೇಲೆ ಫೋನ್ ಮಾಡ್ತಾರೆ, ಸರ್ ಇನ್ನೊಂದು ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಆದ್ರೆ ಹಳೆ ಪ್ರಯತ್ನ ಹೋಗ್ಬಿಟ್ರಂತ, ಮತ್ತೆ ಹೊಸ ಪ್ರಯತ್ನಕ್ಕೆ ಬರ್ತಾರೆ. ಆದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಖುಷಿಯಿಂದ ಹೇಳ್ಕೊಳ್ತೀನಿ, ಇವರ ಶ್ರಮ ಸಾರ್ಥಕತೆ ಅದು ಪ್ರತಿಫಲ ಕೊಡ್ತಾ ಇದೆ. ಅಂದ್ರೆ ಒಂದು ರಿಲೀಸ್ ಹಂತಕ್ಕವರೆಗೂ ಬಂದಿದೆ, ಸೆನ್ಸಾರ್ ಆಗಿ ರಿಲೀಸ್ ಹಂತಕ್ಕೆ ಬಂದಿದೆ. ಅದೊಂದು ಖುಷಿ. ಇನ್ನೇನಿದ್ರು ಪರದೆ ಮೇಲೆ ಬರೋದಷ್ಟೇ ಬಾಕಿ ಇರೋದು, ತೆರೆ ಮೇಲೆ ಬರೋದು. ಹಾಗಾಗಿ ಈ ತಂಡದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ. ಈ ತಂಡಕ್ಕೆ ಯಶಸ್ಸನ್ನ ಹಾರೈಸ್ತೀನಿ. ಆ ಭಗವಂತ ಇವ್ರಿಗೆ ಇನ್ನೊಂದಷ್ಟು ಶಕ್ತಿ ಕೊಟ್ಟು ಇನ್ನ ಹಲವಾರು ಚಿತ್ರಗಳು ಇದೇ ಸ್ನೇಹಿತರಾಗಿ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಿಮ್ಮ ಶುಭ ಹಾರೈಕೆಗೆ ಧನ್ಯವಾದಗಳು. ಹಾಗೆ ಸುಧಾ, ನಮಸ್ತೆ. ಇಲ್ಲಿ ಬಂದಿರಕ್ಕಂಥ ಸ್ನೇಹಿತರು ಹಾಗೂ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೀನಿ. ಈ ಸಿನಿಮಾ ಸತೀಶ್ ಅವರು ನನಗೊಂದು ಪಾತ್ರ ಇದೆ, ಬಂದ್ ಮಾಡ್ಕೊಡಿ ಅಂತ ಅಂದ್ರು. ಮಾಡ್ತೀನಿ ಸರ್ ಅಂದೆ. ನನಗೆ ಫಸ್ಟ್ ಪರಿಚಯ ಆಗಿದ್ದು ಮಂಜು ಸರ್, ಅವರಿಂದ ಇನ್ನೊಬ್ರಿಗೆ ಡೈರೆಕ್ಟರ್ಗೆ ಪರಿಚಯ ಆಗಿ ಆಮೇಲೆ ಸತೀಶ್ ಸರ್ ಕರೆದು ಚಾನ್ಸ್ ಕೊಟ್ರು ನನಗೆ. ಪಾತ್ರ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸಿನಿಮಾದಲ್ಲಿ ಒಬ್ಬೊಬ್ರು ಹೊಸಬ್ರು ಅಂತ ಏನಿಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಅವರಿಗೆ ನಿಮ್ಮ ಆಶೀರ್ವಾದ ಬೇಕು. ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ ಕನ್ನಡಿಗರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇವರೆಲ್ಲರಿಗೂ ಆಶೀರ್ವಾದ ಮಾಡಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಹೆಗಡೆ ಅಂತ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಒಂದು ಹಳ್ಳಿ ಸಾಲ್ತೋಡಿ ಅಂತ, ಅಲ್ಲಿಂದ ಬಂದವನು. ಆಕ್ಚುಲಿ ಈ ಸಿನಿಮಾದಲ್ಲಿ ಮೊದಲನೇದಾಗಿ ಫಸ್ಟ್ ಇಲ್ಲಿ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಸಿನಿಮಾ ಸ್ನೇಹಿತರಿಗೂ ಮತ್ತು ಕುಟುಂಬಸ್ಥರಿಗೂ ಫ್ರೆಂಡ್ಸಿಗೂ ಎಲ್ಲರಿಗೂ ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನಾವೆಲ್ಲ ಹೊಸದಾಗಿ ಏನೋ ಮಾಡಿದೀವಿ, ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇದರಲ್ಲಿ ನಮ್ಮ ರೋಲ್ ಏನಂದ್ರೆ, ಒಂದು ಮಿಸ್ ಕಾಲಿಂದ ಸ್ಟಾರ್ಟ್ ಆಗೋಂಥ ಒಂದು ಲವ್, ಅದು ಹೇಗಾಗುತ್ತೆ, ಏನಾಗುತ್ತೆ, ಅದರಲ್ಲಿ ಏನೇನು ತಿರುವು ಇದೆ, ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ. ಮತ್ತೆ ಹೇಳ್ತಾ ಇದೀನಿ, ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಎಲ್ಲರೂ ಹರಿಸಿ ಹಾರೈಸಿ ನಮ್ಮನ್ನ ಆಶೀರ್ವಾದ ಮಾಡಿ. ಸಿನಿಮಾದಲ್ಲಿ ಇದು ನಮ್ಗೆ ಮೊದಲನೇ ಮೆಟ್ಲು ಅಂತ ಹೇಳ್ಬೋದು. ಮೊದಲು ಸೀರಿಯಲ್ ಹೇಳೋದು, ಇದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ವಿ. ನಾನು ಮತ್ತೆ ಸುನಿಲ್ ಅವರು ಕೂಡ ಫಸ್ಟ್ ಅದರಲ್ಲೇ ಪರಿಚಯ ಆಗಿದ್ದು. ಈಗ ಹೀಗೆ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಏನೋ ಎಲ್ಲರೂ ಹರಿಸಿ ಹಾರೈಸಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಇನ್ನು ಸುನಿಲ್ ಕಾಂಚನ್ ಅವರು. ನಮಸ್ಕಾರ. ಫಸ್ಟ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನೀವೆಲ್ಲರೂ ನಿಮ್ಮದೇ ಆದ ವರ್ಕಲ್ಲಿ ಬಿಸಿ ಇರ್ತೀರಾ, ಆದ್ರೂ ಕೂಡ ಇಲ್ಲಿವರೆಗೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ರಿಗೂ ಫಸ್ಟ್ ಥ್ಯಾಂಕ್ಸ್. ನಾನು ಮೂಲತಃ ಕುಂದಾಪುರ ಪಕ್ಕ ಇರೋ ಚಿಕ್ಕ ಊರು ಕೋಟದ ಹುಡುಗ. ಅಲ್ಲಿ ಹುಟ್ಟಿ ಜೀವನ ಬೆಳೆಸ್ಕೊಳ್ಲಿಕ್ಕಂತ ಬೆಂಗಳೂರಿಗೆ ಬಂದಾಗ ನನಗೆ ಪರಿಚಯ ಆದವರು ವೆಂಕಟೇಶ್ ಮತ್ತೆ ಸತೀಶ್ ಅವರು. ಆಲ್ಮೋಸ್ಟ್ ಸೇಮ್ ಟೈಮ್ ಇಂಡಸ್ಟ್ರಿಗೆ ಅವಕಾಶಕ್ಕೋಸ್ಕರ ಬಂದು ಅಲ್ಲಿ ಅವಕಾಶ ಹೋಗ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಆದ್ವಿ. ಸೊ ಮುಂದೊಂದು ದಿನ ಏನಾದ್ರು ಮಾಡಿ ಒಂದು ಫಿಲ್ಮ್ ಮಾಡ್ಲೇಬೇಕು, ಇದೇ ತರ ಹೋದ್ರೆ ಖಂಡಿತ ಏನಾದ್ರು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ದಾಗ ನಾವು ಡಿಸೈಡ್ ಮಾಡಿ ಪಿಕ್ ಮಾಡಿದಂತ ಸ್ಟೋರಿ ಇದು ಜೊತೆ ಆಗಿರು.
ಸೊ ಇದು ನಮ್ಮೆಲ್ಲರ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಈ ಸ್ಟೋರಿನ ಪಿಕ್ ಮಾಡಿ ನಾವು 3 ಜನರು ಅಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ದೊಂದು ಟೀಮ್ನ ಬಿಲ್ಡ್ ಮಾಡ್ಕೊಂಡ್ವಿ. ಲಕ್ಕಿಲಿ ನಮಗೆ ಸಿಕ್ಕಿದಂತ ಟೀಮು ತುಂಬಾ ಸಪೋರ್ಟಿವ್ ಆಗಿತ್ತು. ಯಾರು ಕೂಡ ನಾನು ಜಸ್ಟ್ ಅದು ಮೇಕಪ್ ಮೆನ್ ಆಗಿರ್ಬೋದು, ಲೈಟ್ಸ್ ಮೆನ್ ಆಗಿರ್ಬೋದು, ನಂದು ಈ ವರ್ಕ್ ಇಷ್ಟು ಮಾತ್ರ ಮಾಡ್ತಾರೆ ಅಂತ ಯಾರು ಇರಲಿಲ್ಲ. ಎಲ್ಲರೂ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿ ನಮ್ದು ಮೂವಿನ ಇಲ್ಲಿವರೆಗೂ ತಂದ್ಕೊಡ್ತಾರೆ. ಸೊ ನಮ್ಮ ಮೂವಿಗೆ ವರ್ಕ್ ಮಾಡೋದು ಎಲ್ರಿಗೂ ಇಲ್ಲಿ ಇಲ್ಲ ಅನ್ಸುತ್ತೆ, ಬಟ್ ಈ ಸ್ಟೇಜ್ ಅಲ್ಲಿ ಎಲ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಏನ್ ಮಾಡಿದೀವಿ ಎಲ್ಲವನ್ನು ಇಷ್ಟಪಟ್ಟು ವೆಂಕಟೇಶ್ ಹೇಳ್ದಂಗೆ ಸುಮ್ಮನೆ ಮೂವಿ ಮಾಡ್ಬೇಕಂತ ಎಲ್ಲೂ ಮಾಡಿಲ್ಲ. ನಮ್ಮ ಕನಸಿನ ಕೂಸವಾಗಿರೋದ್ರಿಂದ ಪ್ರತಿಯೊಂದನ್ನು ಪ್ಲಾನ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಫಿಲ್ಮ್ ನ ಮಾಡಿದೀವಿ. ಇಲ್ಲಿವರೆಗೂ ತಗೊಂಡ್ ಬಂದಿದೀವಿ. ಮುಂದೆ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅವರು ಕೈ ಹಿಡ್ಕೊಂಡು ಮುಂದೆ ಬೆಳೆಸ್ತಾರೆ ಅಂತ ನಂಬ್ಕೊಂಡಿದೀವಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಸುನಿಲ್. ನಮಸ್ಕಾರ, ನನ್ನ ಹೆಸರು ರಶ್ಮಿ ಗೌಡ. ನಾನು ಒಂದು IT ಕಂಪನಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಬೋರ್ ಆಯ್ತು. ಸೊ ಆಂಕರಿಂಗ್ ಜಾಯಿನ್ ಆದೆ. ತುಂಬಾ ಜಾಸ್ತಿ ಮಾತಾಡ್ತಾಳಪ್ಪ ಅಂದ್ಬಿಟ್ಟು ಅಲ್ಲಿಂದ ಯಾರು ನೋಡಿ ನನಗೆ ಫಿಲ್ಮ್ ಚಾನ್ಸ್ ಕೊಟ್ರು. ಇದಕ್ಕೂ ಮುಂಚೆ 2019 ನವೆಂಬರ್ ಅಲ್ಲಿ ರಾಜಲಕ್ಷ್ಮಿ ಅನ್ನೋ ಒಂದು ಚಿತ್ರ ರಿಲೀಸ್ ಆಗಿತ್ತು. ಆ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದೆ. ಅದಾದ್ಮೇಲೆ ಕರೋನಾ, ಕೋವಿಡ್ ಅಂತ ಬಂತು, ಎಲ್ಲ ಮನೇಲಿ ಕುತ್ಕೊಳ್ಳುವಂತದ ಪರಿಸ್ಥಿತಿ ಬಂತು. ಅದಾದ್ಮೇಲೆ ಜೊತೆಯಾಗಿರೋ ಚಿತ್ರ ಇವಾಗ ರಿಲೀಸ್ ರೆಡಿ ಇದೆ. ಜೊತೆಯಾಗಿರೋ ಚಿತ್ರ ಅಂದ್ರೆ ಇವ್ರ ಪ್ರೊಡ್ಯೂಸರು, ಇವ್ರ ಡೈರೆಕ್ಟರ್ ಅಂತ ಇಲ್ಲ, ನಿಜವಾಗ್ಲೂ ನಾವ್ ಎಲ್ಲರೂ ಒಂದು ಟೀಮು. ಯಾಕಂದ್ರೆ ಅವ್ರ ಶಾರ್ಟ್ ಆಗಿರ್ಬೋದು, ಇಲ್ಲ ಇವ್ರ ಸೀನ್ ಆಗಿರ್ಬೋದು, ನಾವು 4 ಜನನು ಕುತ್ಕೊಂಡು ನಾಳೆ ಏನ್ ಮಾಡ್ತೀವಿ, ನಾಳೆ ಯಾವ ತರ ಶಾರ್ಟ್ ರೆಡಿ ಪ್ರಿಪೇರ್ ಆಗ್ಬೇಕು, ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಕೊಂಡು ಮೂಡ್ ಬಂದಿರುವಂತ ಒಂದು ಚಿತ್ರ. ಸೊ ಇವಾಗ ಎಲ್ಲರ ಹತ್ರನು ಆಂಡ್ರಾಯ್ಡ್ ಫೋನ್ ಇದೆ. ನಾವ್ ಯಾರನ್ನಾದ್ರೂ ಇಷ್ಟಪಟ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ನೋಡ್ಬಿಟ್ಟು ಎಷ್ಟು ಈಸಿಯಾಗಿ ಅವ್ರ ಬಗ್ಗೆ ತಿಳ್ಕೊಳ್ತೀವಿ. ಬಟ್ ಸ್ವಲ್ಪ ನಿಮ್ಮನ್ನೆಲ್ಲರನ್ನು ಹಿಂದೆ ಕರ್ಕೊಂಡು ಹೋಗ್ತಾ ಇದೀವಿ. ಒಂದು ಬೇಸಿಕ್ ಸೆಟ್ ಅಲ್ಲಿ ಒಂದು ಮಿಸ್ಡ್ ಕಾಲ್ ಬಂದಾಗ ಹೇಗೆ ಅಲ್ಲಿ ಒಂದು ಲವ್ ಸ್ಟೋರಿ ನಡೆಯುತ್ತೆ ಎಲ್ರಿಗೂ ಗೊತ್ತು. ಅವಾಗ ಒಂದು 100 ಮೆಸೇಜ್ ಪರ್ ಡೇ ಇತ್ತು. ಸೊ ಆ ಒಂದು ಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಒಂದು ಮಿಸ್ ಕಾಲ್ ಬರುತ್ತೆ, ಅಲ್ಲಿಂದ ಒಂದು ಲವ್ ಸ್ಟೋರಿ ಹೆಂಗ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಏನೇನ್ ತಿರುವುಗಳು ತಗೊಳುತ್ತೆ, ನಾನು ಹೀರೋ ಮೀಟ್ ಆಗ್ತೀವ, ಏನೇನಾಗುತ್ತೆ ಅನ್ನೋದೇ ಒಂದು ಈ ಚಿತ್ರದ ಒಂದು ಮೇನ್ ಸ್ಟೋರಿ ಲೈನ್. ಇದಾದ್ಮೇಲೆ ನಮ್ ಸತೀಶ್ ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ಜಾಸ್ತಿ ಮಾತಾಡಲ್ಲ, ಇವತ್ತೇ ಇಷ್ಟೊಂದು ಮಾತಾಡಿರೋದು ನಾನು ನೋಡಿದ್ದು. ಸತೀಶ್ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್. ಅವ್ರು ಇರ್ಲಿಲ್ಲ ಅಂದ್ರೆ ಈ ಮೂವಿ ನಿಜವಾಗ್ಲೂ ನಾವ್ ಇಲ್ಲಿವರೆಗೂ ತರಕೆ ಆಗ್ತಿರ್ಲಿಲ್ಲ. ಇದಾದ್ಮೇಲೆ ನಮ್ಮ ವೆಂಕಟೇಶ್ ಸರ್, ಇವರು ಬರೀ ನನ್ ಕೋ ಆಕ್ಟರ್ ಅಂತ ಹೇಳ್ಬಾರ್ದು, ಬಟ್ ಈಸ್ ಮೋರ್ ಫ್ರೆಂಡ್ಲಿ. ಪಾಪ ಒಂದು ಈ ಸಿನಿಮಾ ಅಲ್ಲಿ ಪಾಪ ಅವರು ಲೈಟಿಗೆ ಹೆಲ್ಪ್ ಮಾಡಿದ್ದಾರೆ. ಇವರು ಬೇಕಾದ್ರೆ ನನ್ ಕಾಸ್ಟ್ಯೂಮ್ಸ್ ಏನಾದ್ರು ಮಿಸ್ ಆದ್ರೆ ಹೋಗಿ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು 4 ಜನ ಆಗಿರ್ಬೋದು, ವಿ ಆರ್ ಮೋರ್ ಫ್ರೆಂಡ್ಲಿ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವಿ. ಸೊ ಇದಾದ್ಮೇಲೆ ನಮ್ಮನ್ನ ನೀವೇ ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇದು ಬಿಟ್ಟು ಮಿಂಚುಳ ಅನ್ನೋ ಒಂದು ಚಿತ್ರ ರೆಡಿ ಆಗಿದೆ ನಂದು, ಅದೊಂದು ರಿಲೀಸ್ ರೆಡಿ ಇದೆ. ಸೊ ಈ ಜೊತೆಯಾಗಿರೋ ಚಿತ್ರನ ನೀವೆಲ್ಲ ನೋಡಿ. ಹೊಸಬ್ರು ಚಿತ್ರ ಮಾಡೋದು ತುಂಬಾ ಕಷ್ಟ ಸರ್, ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಎಲ್ರು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಿರೂಪಕಿ ಒಬ್ಳು ನಾಯಕಿ ಆಗಿರೋದು ತುಂಬಾ ಖುಷಿಯ ಸಂಗತಿ. Thank you. God bless you. Thank you. Thank you. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೂ ಪತ್ರಕರ್ತರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಮಯಟೋಗ್ರಾಫ್ ಮೂಲಕ. ಸುಮಾರು ಅದಾದ ನಂತರ ಒಂದು 10-12 ಸಿನಿಮಾ ಮಾಡಿದೆ. ಅದಾದ ನಂತರ ಸಿಕ್ಕಿರೋ ಸಿನಿಮಾ ಜೊತೆಯಾಗಿರೋ ಫುಲ್ ಲೀಡ್ ಕ್ಯಾರೆಕ್ಟರ್. ಮೊದಲಿಂದ ಕೊನೆವರೆಗೂ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರಾದ ಸತೀಶ್ ಕುಮಾರ್ ಅವರು. ಮತ್ತೆ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗಣೇಶ್ ಅವರು. ನಮಸ್ಕಾರ ಎಲ್ರಿಗೆ. ಇಲ್ಲಿ ಬಂದಿರುವ ಎಲ್ಲ ಮುಖ್ಯವಾಗಿ ಹೈಲೈಟ್ ಮಾಡಿ ಬೋಲ್ಡ್ ಆಗಿ ಹೇಳಬೇಕಾದ ಪದ ಅಂದರೆ ಹಿತೈಷಿಗಳು. ಎಲ್ಲ ಹಿತೈಷಿಗಳೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಹಾಗೆ ಸಿನಿಮಾದಲ್ಲಿ ನಟಿಸಿರುವ ನನ್ನ ಸಹೋದರ ವೆಂಕಟೇಶ್ ಹೆಗಡೆ, ಸುನಿಲ್, ಸತೀಶ್, ಹಾಗೆ ಮಿಸಸ್ ಗೌಡ, ರಶ್ಮಿ ಗೌಡ ಮತ್ತು ಎಲ್ಲರ ಹೆಸರು ದಯವಿಟ್ಟು ಗೊತ್ತಿಲ್ಲ, ಬೇಜಾರಾಗಬೇಡ್ರಿ. ಹಾಗೆ ನಮ್ಮ ಬೆಂಗಾವಲಾಗಿ ಮತ್ತು ತುಂಬ ಸಪೋರ್ಟಿವ್ ಆಗಿ, ಹಾಗೆ ನಾನು ಅವರಿಗೆ ಹೇಳ್ತಾ ಇದ್ದೆ, ಅವರ ಸಂಪೂರ್ಣ ನಿರ್ದೇಶನ ಇದೆ ಎಲ್ಲ ರೀತಿಯಲ್ಲಿ. ಮಿಸ್ಟರ್ ಶಂಕರ್ ನಾರಾಯಣ್ ಅವರು ಆ್ಯಕ್ಚುಲಿ ಹೊಸಬರ ಪ್ರಯತ್ನ ಇದು ತುಂಬ ವೇಗವಾಗಿ ಓಡ್ತಿರುವಂತಹ ದುನಿಯಾ. ಸೊ ದ್ಯಾಟ್ ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಏಳು ಬೀಳು ಎಲ್ಲದೂ ಸಹ ಇರ್ತದೆ ಜರ್ನಿಯಲ್ಲಿ. ಅಂತ ಒಂದು ಇಕ್ಕಟ್ಟಿನ ಮತ್ತೆ ಕಮರ್ಷಿಯಲ್ ಜಗತ್ನಲ್ಲಿ, ಬ್ಯುಸಿ ಜಗತ್ನಲ್ಲಿ
ಇಂಥ ಒಂದು ಪ್ರಯತ್ನ ಮಾಡಿರುವ ಈ ತಂಡಕ್ಕೆ ಅವರವರು ನಂಬಿರುವಂಥ ದೇವರು ಅವ್ರನ್ನ ಆಶೀರ್ವದಿಸಿ ಅವ್ರನ್ನ ಒಳ್ಳೆಯ ಪಥಕ್ಕೆ ಲಾಂಚ್ ಮಾಡಲಿ ಅಥವಾ ತಗೊಂಡು ಹೋಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಅಷ್ಟಕ್ಕೆ ಸೀಮಿತ ಆಗೋದು ಬೇಡ, ಎಲ್ಲ ಕಡೆ ಅವರ ಒಂದು ಪ್ರಯತ್ನವನ್ನ ನೋಡಿ ಎಲ್ಲರೂ ಇಷ್ಟಪಡಲಿ, ಆ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್. ಮಂಜು ಅವರು. ಮಾಧ್ಯಮ ಪೂಜ್ಯರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ಹಾಗೆ ನಿರ್ದೇಶಕರಿಗೆ, ನಾಯಕ ನಟರಿಗೆ ನಮಸ್ಕಾರ. ಸಿನಿಮಾ ಅನ್ನೋದು ಬರೀ ಆಸೆ ಅಲ್ಲ, ಆಸಕ್ತಿ ಕೂಡ ಬಹಳ ಮುಖ್ಯ ಅನ್ನೋದನ್ನ ನಮ್ಮ ನಾಯಕರು ತೋರಿಸಿದ್ದಾರೆ. ಸೊ ಅವ್ರು ದುಡಿತಾ ಇದ್ದಿದ್ದು, ನನಗೆ ಗೊತ್ತಿದ್ದಂಗೆ ದುಡಿತಾ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಕೆಲಸ ಮಾಡಿ ತಗೊಂಡು ಬಂದು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಮಾಡ್ತಿದ್ರು. ಬಹಳಷ್ಟು ಸಿನಿಮಾಗಳಿಗೆ ಮಾಡೋಂಥದ್ದೊಂದು ವೆಚ್ಚಗಳಲ್ಲಿ ಒಂದು ಮುಂದಾಗಿರೋಂಥ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ನಾಯಕರು ವೆಂಕಟೇಶ್ ಸರ್ ಮತ್ತೆ ಸುನಿಲ್ ಅವರು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ನನಗೆ ಕ್ಯಾಮ್ರಾ ಫೇಸ್ ಮಾಡಿಸಿ ಒಂದು ಡೈಲಾಗ್ ಅನ್ನ ಕೊಟ್ಟಿದ್ದು ನನಗೆ ನಮ್ಮ ಸತೀಶ್ ಸರ್. ಇವತ್ತು ನಾನು ಏನೋ ಒಂದು ಸಿನಿಮಾ ಮಾಡಿದ್ರು ಕೂಡ ಅವರ ಮುಖಾಂತರನೇ ನನ್ನ ಜರ್ನಿ ಆಗಿದ್ದು. ಬಹಳ ಖುಷಿ ಆಯ್ತು. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಮುದ್ದಾಗಿ ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಒಂದು ಒಳ್ಳೆ ಪದಾರ್ಥನ ಬಡಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಆಚೆ ತಂದಿರುವಂತ ಸಾಹಸ ಮಾಡಿದ್ದಾರೆ ನಮ್ಮ ಕ್ಯಾಪ್ಟನ್. ತಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಶಂಕರ್